ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ನಮ್ಮ ವಿಡಿಯೋನ ನೋಡೋಣ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಒಂದು 2 ಥರ ಪಲ್ಯ ಮಾಡ್ತಿದ್ದೇನೆ ನೋಡ್ರಿ. ಇದು ಅಣಬೆ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ತೆಗೆದಿಟ್ಟಿದೆ. ಇದರಲ್ಲಿ ಬೆಂಡೆಕಾಯಿ ಹಾಗೆ ಅಣಬೆ ಬೇರೆ ಬೇರೆ ಸಪ್ರೇಟಾಗಿ ಗಟ್ಟಿ ಪಲ್ಯ ಮಾಡ್ತಾ ಇದ್ದೀನಿ ರೀ. ಇವಾಗ ನಾನು ಪಾಲ್ ಥರ ಮಾಡ್ತಿದ್ದೀನಿ ನೋಡ್ರಿ. ಇವಾಗ ನೋಡ್ರಿ ಈರುಳ್ಳಿ ಹಾಗೆ ಟಮಾಟೆ ಹಣ್ಣು ಪುಡಿಗಳು ತಗೊಂಡಿದ್ದು ನೋಡ್ರಿ. ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ ಹಾಗೂ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ತೇನೆ ರೀ. ಹಾಗೆ ಇವನ್ನು ನಾನು ಈಗ ಪಲ್ಯ ಮಾಡ್ತೀನಿ ನೋಡ್ರಿ. ಹಾಗೆ ಇದು ಬೇರೆ ಸಪ್ರೇಟ್ ಪಲ್ಯ ಮಾಡ್ತೀನಿ ರೀ. ಇದನ್ನು ನಾನು ಸ್ವಲ್ಪ ಜಾರಲ್ಲಿ ಹರ್ಕೊಳ್ತೀನಿ ನೋಡ್ರಿ. ಒಂದು ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ದಪ್ಪ ಹರ್ಕೊಳ್ತೀನಿ ರೀ. ಇವಾಗ ಹರ್ಕೊಂಡು ನಾನು ಪಾಲ್ ಮಾಡ್ದಂಗೆ ಗಟ್ಟಿ ಪಲ್ಯ ಮಾಡ್ತೀನಿ, ಅಂದರೆ ಕರಿ ಅಂತಾರಲ್ಲ ಆ ಥರ ನೋಡ್ರಿ. ಮೊಗ್ಗಿದಾವೆ ಇವು. ಇದ್ರ ಪಲ್ಯ ಮಾಡ್ತೀನಿ ರೀ ನಾನು. ಇವಾಗ ಗಟ್ಟಿಯಾಗಿ ಮಾಡ್ತೀನಿ ರೀ. ಸಾರಾದರೆ ಎಲ್ಲ ಸಾರಲ್ಲಿ ತೆಳ್ಳಗಾಗ್ಬಿಡ್ತಾವ್ರಿ, ಅದು ಸಿಗೋದೇ ಇಲ್ಲ. ಅದಕ್ಕಾಗಿ ಇದನ್ನೇ ಸ್ವಲ್ಪ ತೆಗೆದಿಟ್ಟಿದ್ದೆ. ಇವಾಗ ಇದನ್ನು ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ. ಇವಾಗ ಜಾರಲ್ಲಿ ಹಾಕೊಂಡಿದ್ದೀನಿ. ಇದನ್ನು ಹರಿದ್ಬಿಡ್ತೇನೆ ರೀ. ಇವಾಗ ಸಣ್ಣಕ್ಕಾಗಿ 2 ಪಲ್ಯಕ್ಕೆ ಸೇರಿ ಮಾಡಿದ್ದೇನೆ ನೋಡ್ರಿ. ಇಷ್ಟು ನಾನು ಮಸಾಲೆನ ಇವಾಗ ನೋಡ್ರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಈ ಥರ ಮಸಾಲೆ ತರಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ನಾನು ಇದರಲ್ಲಿ ಅರ್ಧ ಈ ಪಲ್ಯಕ್ಕೆ ಹಾಕ್ಕೊಳ್ತೇನೆ ರೀ ನಾನು. ಅರಿಶಿನ ಪುಡಿ, ಸಾಂಬಾರು ಪುಡಿ ಹಾಗೂ ಖಾರ, ಉಪ್ಪು ಎಲ್ಲ ಹಾಕ್ಕೊಂಡು ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಕರಿಬೇಕು ರೀ. ಆಮೇಲೆ ಅಣಬೆನ ಹಾಕ್ಬೇಕು ನೋಡ್ರಿ. ಅದಕ್ಕೆ ತಕ್ಕಷ್ಟು ಉಪ್ಪು ರೀ ನೋಡ್ಕೊಂಡು ಹಾಕಬೇಕು. ತುಂಬ ಉಪ್ಪಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಇವಾಗ ನೋಡ್ರಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಿದ್ದೇನೆ ನೋಡ್ರಿ. ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ಅದೇ ಘಾಟ್ ಆಗಿಬಿಡುತ್ತೆ. ಇವಾಗ ನೋಡ್ರಿ ಇಟ್ಟಿರುವಂಥ ಇವು ಅಣಬೆನ ಇವಾಗ ಹಾಕ್ಕೊಳ್ತೇನೆ ರೀ ನಾನು. ತುಂಬ ಚೆನ್ನಾಗುತ್ತೆ ರೀ ಪಲ್ಯ. ಅಂದರೆ ಮಸಾಲೆ ಜಾಸ್ತಿ ಆಗಬಾರ್ದು. ತುಂಬ ಮಸಾಲೆ ಆದರೆ ಒಂಥರ ಬಾಯಿಗೆ ಅದೇ ಮಸಾಲೆ ಇದಿರುತ್ತೆ. ಇದೇ ನೀರು ಬಿಡುತ್ತೆ ರೀ. ಇವಾಗ ಸ್ವಲ್ಪ ಅಷ್ಟೇ ಹಾಕಿ ಕಲಿಸ್ಕೋಬೇಕಷ್ಟೇ ರೀ. ಗಟ್ಟಿ ಪಲ್ಯ ಅಂದರೆ ಗಟ್ಟಿಯಾಗಿ ಇರಬೇಕು ನೋಡ್ರಿ. ಇದು ಕೂಡ ನೀರು ಬಿಡುತ್ತಲ್ಲ ಇವಾಗ ಅಣಬೆ, ಅದಕ್ಕೆ ನೋಡ್ರಿ ಈ ಥರ ಗಟ್ಟಿ ಪಲ್ಯ ಮಾಡಬೇಕು ನೋಡ್ರಿ. ಈ ಕಡೆ ಅಣಬೆ ಪಲ್ಯ ಆಗ್ತಿದೆ, ಈ ಕಡೆ ನೋಡ್ರಿ ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಇರುವಂಥ ಮಸಾಲೆ ಹಾಕಿ ಪಲ್ಯ ಮಾಡಬೇಕು ನೋಡ್ರಿ. ಸ್ವಲ್ಪ ಚೆನ್ನಾಗಿ ಹುರಿಬೇಕು ಇದು, ಇಲ್ಲ ಅಂದರೆ ಲೋಳೆ ಬಿಟ್ಕೊಳ್ಳುತ್ತಲ್ಲ, ಅದಕ್ಕೆ ಹುರಿಬೇಕು ನೋಡ್ರಿ ಚೆನ್ನಾಗಿ. ಇವಾಗ ನೋಡ್ರಿ ನಮ್ಮ ಅಣಬೆ ಕರಿ ರೆಡಿ ಆಯ್ತು ನೋಡ್ರಿ. ಆದರೂ ಇದರಲ್ಲಿ ನೀರು ಬಿಡ್ತು ನೋಡ್ರಿ. ಸ್ವಲ್ಪ ಈ ಥರ ಆಗುತ್ತೆ ನೋಡ್ರಿ. ನಾನು ಒಣದೆ ಹಾಕಿದ್ರು ಕೂಡ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ. ಅನ್ನದಲ್ಲೂ ಹಾಕಿ ಕಲಿಸ್ಕೊಂಡು ತಿನ್ನೋಕ್ಕೂ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಅಣಬೆ ಯಾವಾಗಲೂ ಕರಿತಾವ, ಅದು ಕರಗಿಬಿಡ್ತಾವಲ್ರಿ ಇದು ಸಾರಲ್ಲಿ. ಎಷ್ಟು ನಾವು ಇಡಿಗೆ ಹಾಕಿದರೂ ಅದು ಕರಗಿ ತಳ್ಳಗಾಗ್ಬಿಡ್ತಾವೆ ನೋಡ್ರಿ. ಮತ್ತು ರೆಡಿ ನೋಡ್ರಿ ಅಣಬೆ ಪಲ್ಯ ನಮ್ಮದು. ಇವಾಗ ನೋಡ್ರಿ ಬೆಂಡೆಕಾಯಿ ಪಲ್ಯ ನೋಡ್ರಿ ಮಾಡ್ತಾ ಇರೋದು ನಾನು. ಈ ಥರ ಮಾಡ್ತಾ ಇದ್ದೀನಿ ರೀ ಬೆಂಡೆಕಾಯಿ ಪಲ್ಯನ. ಇದಕ್ಕೂ ಕೂಡ ಸ್ವಲ್ಪ ಮಸಾಲೆ ಹಾಕಿ ಮಾಡಬೇಕು ನೋಡ್ರಿ. ಜಾಸ್ತಿ ಹಾಕ್ಬಾರ್ದು ಇದಕ್ಕೂ ಕೂಡ. ಇದಕ್ಕೂ ಈ ಪುಡಿಗಳು ಇಟ್ಟಿದ್ನಲ್ಲ ಅರ್ಧ, ಇವನ್ನೆಲ್ಲ ಹಾಕಿ
ಮಾಡ್ತೀನಿ ನೋಡಿರಿ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ಹಾಕಿದ್ರೆ ಸರಿ, ತುಂಬ ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಲಸಿ ಮಸಾಲೆ ಸೇರಿಸಿ ಆಮೇಲೆ ಚೆನ್ನಾಗಿ ಕುದಿಬೇಕು ನೋಡಿರಿ. ಇದು ಪಲ್ಯ ಕೂಡ ಇದು ತುಂಬ ಸಖತ್ತಾಗುತ್ತೆ ರೀ ರೊಟ್ಟಿ ಜೊತೆ ತಿನ್ನೋಕ್ಕೆ. ಇವಾಗ ನೋಡಿರಿ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ನೋಡಿರಿ ನಮ್ಮದು. ಹಾಗೆ ನೋಡಿರಿ ಫ್ರೆಂಡ್ಸ್, ಇವಾಗ ಮತ್ತೊಂದು 5-6 ಅಷ್ಟೇ ಮೊಗ್ಗು ಸಿಕ್ಕಿದ್ವು. ಮತ್ತು ಅದನ್ನು ತೊಳೆದು ನೆನೆ ಹಾಕಿದ್ರಿ. ಇದಕ್ಕೇನು ಸಾಂಬಾರು ಮಾಡಿದ್ರಿ, ಅದಕ್ಕೆ ಸ್ವಲ್ಪ ಹಾಗೆ ಫ್ರೈ ಮಾಡೋ ಥರ ಮಾಡ್ತೇನೆ ರೀ. ಹಾಗೆ ನೋಡಿರಿ, ಇಲ್ಲಿ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕಲಸಿ ಇಷ್ಟನ್ನೇ ನಾನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕಂತ ನೋಡಿರಿ. ಎಲ್ಲ ಉಪ್ಪು ಹಾಕಿಟ್ಟಿದ್ದೆ ರೀ. ಇದನ್ನಿಷ್ಟು ಕಲಿಸ್ಕೊತೀನಿ ರೀ. ಇವಾಗ ಸ್ವಲ್ಪ ಇದಾವಲ್ಲ ಫ್ರೆಂಡ್ಸ್ ಸಾರು ಮಾಡೋಕ್ಕೆ, ಅದಕ್ಕೆ ಬೇಡ ಅಂತ ಇಷ್ಟನ್ನು ಕಲಿಸ್ಕೊಂಡು ಹೀಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ದಂಗೆ ಮಾಡಿದರೆ ತಿನ್ಲಿಕ್ಕೆ ಚೆನ್ನಾಗುತ್ತೆ ನೋಡಿರಿ. ಇದು ಕೂಡ ಇದೇ ಥರ ಮಾಡಿದರೆ ಸೂಪರ್ ನೋಡಿರಿ ಫ್ರೆಂಡ್ಸ್. ಇದು ಬರೀ ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ತುಂಬ ಸಖತ್ತಾಗುತ್ತೆ ರೀ. ಇದು ಮಾತ್ರ ಒಂದು ಸ್ವಲ್ಪ ಹೊತ್ತು ಇಡಬೇಕು ನೋಡಿರಿ ಮಸಾಲೆ ಹತ್ತೋ ತನಕ. ಈ ಥರ ಮಾಡಿ ಒಂದು 5-10 ನಿಮಿಷ ಇಡಬೇಕು ನೋಡಿರಿ. ಇವಾಗ ನೋಡಿರಿ ಒಂದು 10 ನಿಮಿಷ ಇಟ್ಟಿದ್ದೆ. ಇವಾಗ ನಾನು ಹೆಂಚಲ್ಲಿ ಎಣ್ಣೆ ಹಾಕಿ ಕರೆದ್ಬಿಡ್ತೇನೆ ರೀ. ತುಂಬ ಸಖತ್ತಾದ ಪಲ್ಯ ಆಗುತ್ತೆ ನೋಡಿರಿ. ಇದು ಕೂಡ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೋಡ್ತಿದ್ರೆ ಇಡೀ ಕೂಡ ಹಾಕ್ಬೋದು ಫ್ರೆಂಡ್ಸ್, ತುಂಬ ಸಖತ್ತಾಗುತ್ತೆ. ಈ ರೀತಿ ಎಣ್ಣೆಯಲ್ಲಿ ತಿರುಗಿಸ್ತಾ ಇರಬೇಕು. ಅದೇ ಥರ ಒಂದು 5 ನಿಮಿಷ ನೋಡಿರಿ ತಿರುಗಿಸ್ತಾ ಇರಬೇಕು. ಕೆಳಗೆ ಮೆಣಸಿಗೆ ಹತ್ತಂಗೆ. ನೋಡಿರಿ ಫ್ರೆಂಡ್ಸ್, ಈ ಕಡೆ ನಮ್ಮ ರೈಸ್ ರೆಡಿ ಆಯಿತು. ಹಾಗೆ ಈ ಕಡೆ ಪಲ್ಯ ಕೂಡ ರೆಡಿ ಆಯ್ತು ರೀ. ಅಣಬೆದು 4-5 ಅಣಬೆ ಇದ್ದರೆ ಈ ಥರ ಮಾಡ್ಕೊಳ್ರಿ. ಭಾಳ ಇದ್ದರೂ ಕೂಡ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿರಿ. ಒಂದು 3 ಐಟಮ್ ಹಾಕಿದರೆ ಆಯ್ತು ನೋಡಿರಿ. ಇದು ಕೂಡ ರೆಡಿ ಆಯ್ತು. ಇವಾಗ ಸೂಪರಾದ ಪಲ್ಯ ರೆಡಿ ಆಯ್ತು ನೋಡಿರಿ.